ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬರೀ ಲೋಗೋಗಳನ್ನ ನೋಡ್ತಿಲ್ಲ, ನಾವೊಂದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಸ್ಟ್ಯಾಕ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮಗೆ ಹೊಸ ವಿಷಯ ಆಗಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಾಫ್ಟ್ವೇರ್ ಬಿಲ್ಡ್ ಮಾಡೋದು ಒಂದು ಮನೆ ಕಟ್ಟಿದ ಹಾಗೆ. ಮನೆ ಕಟ್ಟೋಕ್ಕೆ ನಮಗೆ ಪ್ಲ್ಯಾನ್ ಬೇಕು, ಮೆಟೀರಿಯಲ್ಸ್ ಬೇಕು ಮತ್ತು ಟೂಲ್ಸ್ ಬೇಕು. ಟೆಕ್ನಾಲಜಿಯಲ್ಲಿ ನಾವು ಇದನ್ನು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ ಕರಿತೀವಿ. ದೊಡ್ಡ ದೊಡ್ಡ ಕಂಪ್ನಿಗಳು ಮ್ಯಾನ್ಯಲ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ. ಅಂಥ ಈ ಟೂಲ್ಸ್ನ ಸೆಲೆಕ್ಟ್ ಮಾಡ್ತೇವೆ. ಬನ್ನಿ ಪ್ರತಿಯೊಂದು ಟೂಲ್ ಏನು ಮಾಡುತ್ತೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ತೇವೆ. ನಾವು ಕೋಡ್ ಬರೆಯೋಕ್ಕೂ ಮುಂಚೆ ಆ ಕೋಡ್ ರನ್ ಆಗೋದಕ್ಕೆ ಒಂದು ಜಾಗ ಬೇಕು. ಇದೇ ನಮ್ಮ ಫೌಂಡೇಶನ್. ಫಸ್ಟ್ ನಮ್ಮ ಹತ್ರ ಲಿನಕ್ಸ್ ಇದೆ. ಇದೊಂದು ಆಪ್ರೇಟಿಂಗ್ ಸಿಸ್ಟಮ್, ವಿಂಡೋಸ್ ಥರನೇ. ಇದು ಏತಕ್ಕೆ ಅಂತಂದರೆ ಸರ್ವರ್ಗಳಿಗೋಸ್ಕರ ಇರುವಂಥದ್ದು. ಇಂಟರ್ನೆಟ್ನ 90ಕ್ಕಿಂತ ಹೆಚ್ಚು ಭಾಗ ಇದರ ಮೇಲೆ ನಡೀತಾ ಇದೆ. ಎರಡನೇದಾಗಿ ನಮ್ಮ ಹತ್ರ AWS ಇದೆ. AWSನ ನಾವು ಒಂದು ಲ್ಯಾಂಡ್ ಲಾರ್ಡ್ ಥರ ಟ್ರೀಟ್ ಮಾಡ್ಬೋದು, ಅಂದರೆ ಮನೆ ಮಾಲೀಕನ ಥರ ಟ್ರೀಟ್ ಮಾಡ್ಬೋದು. ನಾವು ದುಡ್ಡು ಕೊಟ್ಟು ಫಿಸಿಕಲಿ ಸರ್ವರ್ಸ್ನ ಪರ್ಚೇಸ್ ಮಾಡೋ ಬದಲು AWS ಕಡೆಯಿಂದ ನಾವು ಆ ಸರ್ವರ್ಗಳನ್ನ ಬಾಡಿಗೆಗೆ ತೊಗೊಳ್ತೇವೆ. ಬೇಸಿಕಲಿ AWS ನಮಗೆ ಕಂಪ್ಯೂಟರ್ ಕೊಡ್ತದೆ, ಲಿನಕ್ಸ್ ಅದರೊಳಗಡೆ ಜೀವ ತುಂಬ್ತದೆ. ಇವೆರಡೂ ಇಲ್ಲದೆ ನಾವು ಮುಂದೆ ಹೋಗೋಕ್ಕೆ ಆಗೋದಿಲ್ಲ. ಈಗ ನಾವು ಕೋಡಿಂಗ್ ಶುರು ಮಾಡ್ತೇವೆ ಮತ್ತು ಕೋಡ್ ಮಾಡಿ ಮುಗಿಸ್ತೇವೆ. ಅದೇ ನಾವು ಬರೆದ ಕೋಡ್ನ ಸುಮ್ಮನೆ ಲ್ಯಾಪ್ಟಾಪ್ನಲ್ಲಿ ಸೇವ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಗಿಟ್ನ ಯೂಸ್ ಮಾಡ್ತೀವಿ. ಗಿಟ್ ಅಂದರೆ ವಿಡಿಯೋ ಗೇಮ್ನಲ್ಲಿ ಸೇವ್ ಗೇಮ್ ಆಪ್ಷನ್ ಇದ್ದಂಗೆ. ಇದು ವರ್ಷನ್ ಹಿಸ್ಟ್ರಿನ ಮೇಂಟೈನ್ ಮಾಡ್ತದೆ. ನೀವು ಏನಾದರೂ ತಪ್ಪು ಮಾಡಿದರೆ ಅಥವಾ ಕೋಡ್ ಡಿಲೀಟ್ ಆದರೆ ನೀವು ಹಳೆ ವರ್ಷನ್ಗೆ ವಾಪಸ್ ಹೋಗ್ಬೋದು. ಅಷ್ಟೇ ಅಲ್ಲ, 10 ಜನ ಒಟ್ಟಿಗೆ ಕೆಲಸ ಮಾಡುವಾಗ ಒಬ್ಬರು ಬರೆದ ಕೋಡ್ ಇನ್ನೊಬ್ಬರು ಬರೆದದ್ದನ್ನು ಓವರ್ ರೈಟ್ ಮಾಡಿದ ಹಾಗೆ ಇದು ನೋಡ್ಕೊಳ್ತದೆ. ಈ ವಿಡಿಯೋದಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತಂದರೆ ಕಂಟೈನರ್. ಕಂಟೈನರ್ ಏತಕ್ಕೆ ಅಂತಂದರೆ, ಮುಂಚೆ ನಾನು ಬರೆದ ಕೋಡ್ ನಿಮಗೆ ಕಳಿಸಿದ್ರೆ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ರನ್ ಆಗ್ತಿರಲಿಲ್ಲ. ಅಂದರೆ ಡಿಪೆಂಡೆನ್ಸೀಸ್ ಬೇರೆ ಇರ್ಬೋದು, ಅಥವಾ OS ಬೇರೆ ಇರ್ಬೋದು, ಅಥವಾ ವಿಂಡೋಸ್ ವರ್ಷನ್ ಬೇರೆ ಇರ್ಬೋದು, ಅಥವಾ ಯಾವುದಾದ್ರೂ ಫೈಲ್ ಮಿಸ್ ಆಗಿರ್ಬೋದು. ಡಾಕರ್ ಏನು ಮಾಡ್ತದೆ ಅಂತಂದರೆ, ಎಲ್ಲ ಒಂದು ಫೈಲ್ಸ್ನ ಒಂದು ಬ್ಲಾಕ್ನಲ್ಲಿ ಹಾಕಿ ಸೀಲ್ ಮಾಡ್ತದೆ. ಅದನ್ನೇ ನಾವು ಕಂಟೈನರ್ ಅಂತೀವಿ. ಇಮೇಜ್ ಅಂದರೆ ರೆಸಿಪಿ ಇದ್ದ ಹಾಗೆ, ಕಂಟೈನರ್ ಅಂದರೆ ಆ ರೆಸಿಪಿಯಿಂದ ಮಾಡಿದ ಒಂದು ಅಡುಗೆ ಇದ್ದಂಗೆ. ಬಾಕ್ಸ್ ಸೀಲ್ ಆಗಿರೋದಕ್ಕೆ ನನ್ನ ಲ್ಯಾಪ್ಟಾಪ್ನಲ್ಲಿ ಅದು ಹೇಗೆ ವರ್ಕ್ ಆಗುತ್ತೋ ಸರ್ವರ್ನಲ್ಲಿ ಕೂಡ ಸೇಮ್ ಅದೇ ರೀತಿ ವರ್ಕ್ ಆಗುತ್ತೆ. ಈಗ ನಮ್ಮ ಕೋಡ್ ಕಂಟೈನರ್ ಬ್ಲಾಕ್ ಒಳಗಡೆ ಇದೆ. ಆಗ ಅದನ್ನು ಸರ್ವರ್ಗೆ ಯಾರು ಹಾಕ್ತಾರೆ? ನಾವು ನಾರ್ಮಲ್ ಆಗಿ ಮಾಡಿದ್ರೆ ಮಿಸ್ಟೇಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ರೋಬೋಟ್ಸ್ನ ಯೂಸ್ ಮಾಡ್ತೀವಿ. ಅದೇ ಜಂಕಿನ್ಸ್ ಅಥವಾ ಗಿಟಾಬ್ ಆಕ್ಷನ್ಸ್ ಅಂದ್ಕೊಳ್ಳಿ. ಇದನ್ನು ನಾವು CI/CD ಅಂತ ಕರಿತೀವಿ. ನೀವು ಯಾವಾಗಾದ್ರೂ ಕೋಡ್ ಸೇವ್ ಮಾಡಿದಾಗ ಈ ರೋಬೋಟ್ ಎಚ್ಚರ ಆಗ್ತದೆ ಮತ್ತು ಅದನ್ನು ಆಟೋಮೆಟಿಕ್ ಆಗಿ ಟೆಸ್ಟ್ ಮಾಡ್ತದೆ. ಎಲ್ಲ ಸರಿಯಾಗಿದ್ದರೆ ಕಸ್ಟಮರ್ಗೆ ತಲುಪಿಸುತ್ತದೆ. ಇದೊಂದು ಡಿಜಿಟಲ್ ಅಸೆಂಬ್ಲಿ ಇದ್ದ ಹಾಗೆ. ನಮ್ಮ ಹತ್ರ ಈಗ ಕೋಡ್ ಇದೆ, ರೋಬೋಟ್ ಇದೆ. ಆದರೆ ಆ ರೋಬೋಟ್ನ ಎಲ್ಲಿಡಬೇಕು? ನಮಗೆ ಸರ್ವರ್ಸ್ ಬೇಕು. AWS ವೆಬ್ಸೈಟ್ನಲ್ಲಿ ಪ್ರತಿ ಸಾರಿ 50 ಸರ್ವರ್ ಕ್ರಿಯೇಟ್ ಮಾಡೋದು ಮ್ಯಾನ್ಯುಲಿ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ನಾವು ಟೆರಾಫಾರ್ಮ್ನ ಯೂಸ್ ಮಾಡ್ತೀವಿ. ಒಂದು ಟೆಕ್ಸ್ಟ್ ಫೈಲ್ನಲ್ಲಿ ನನಗೆ 50 ಸರ್ವರ್ ಬೇಕು ಅಂತ ಬರೀತೀವಿ. ಅದನ್ನು ಟೆರಾಫಾರ್ಮ್ ಅರ್ಥ ಮಾಡಿಕೊಂಡು ಅದನ್ನು AWS ಜೊತೆ ಮಾತಾಡಿ ಸರ್ವರ್ಗಳನ್ನ ರೆಡಿ ಮಾಡ್ತದೆ. ಇದನ್ನೇ ನಾವು ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಕೋಡ್ ಅಂತ ಕರಿತೀವಿ. ಸರಿ, ಈಗ ಡಾಕರ್ ನಮಗೆ ಒಂದು ಕಂಟೈನರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಅದೇ ನೀವು ನೆಟ್ಫ್ಲಿಕ್ಸ್ ಅಥವಾ ಊಬರ್ ತರಹದ ಒಂದು 1,00,000 ಕಂಟೈನರ್ ಮೇಂಟೈನ್ ಮಾಡ್ತೀವಿ ಅಂತಂದರೆ ಮ್ಯಾನ್ಯಲ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ ಮತ್ತು ಮಾಡೋಕ್ಕಾಗೋದೇ ಇಲ್ಲ. ಆಗ ನಿಮಗೆ ಕ್ಯೂಬರ್ನೆಟಿಸ್ ಬೇಕು. ಇದನ್ನು KDS ಅಂತ ಕೂಡ ಕರೀತಾರೆ. ಇದು ಒಂದು ಕ್ಯಾಪ್ಟನ್ ಇದ್ದ ಹಾಗೆ. ಏನು ಮಾಡ್ತದೆ ಅಂತಂದರೆ ಸೆಲ್ಫ್ ಹೀಲಿಂಗ್. ಅಂದರೆ ಒಂದು ಕಂಟೈನರ್ ಕ್ರ್ಯಾಶ್ ಆದರೆ ಕ್ಯೂಬರ್ನೆಟಿಸ್ ತಕ್ಷಣ ಇನ್ನೊಂದನ್ನು ಸ್ಟಾರ್ಟ್ ಮಾಡ್ತದೆ. ಮತ್ತು ಆಟೋ ಸ್ಕೇಲಿಂಗ್ ಅಂದರೆ ತುಂಬ ಜನ, ಲಕ್ಷಾಂತರ ಜನ ಒಂದೇ ಸರ್ತಿ ಲಾಗಿನ್ ಆದರೆ ಕ್ಯೂಬರ್ನೆಟಿಸ್ ಆಟೋಮೆಟಿಕ್ ಆಗಿ ಕಂಟೈನರ್ಸ್ನ ಆ್ಯಡ್ ಮಾಡ್ತದೆ. ಲಾಸ್ಟಾಗಿ ಎಲ್ಲ ರನ್ ಆಗ್ತಿದೆ. ಅದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ? ಅದಕ್ಕೆ ನಾವು ಪ್ರೊಮೆಥಿಯಸ್ ಮತ್ತು ಗ್ರಫಾನ ಯೂಸ್ ಮಾಡ್ತೀವಿ. ಪ್ರೊಮೆಥಿಯಸ್ ಡಾಕ್ಟರ್ ಹತ್ರ ಇರೋ ಸ್ಟೆಥೋಸ್ಕೋಪ್ ಇದ್ದಾಗೆ ಸರ್ವರ್ ಹೆಲ್ತ್ ಹೇಗಿದೆ ಅಂತ ಚೆಕ್ ಮಾಡುತ್ತೆ. ಮತ್ತು ಗ್ರಫಾನ ಆ ಡೇಟಾನ ತೊಗೊಂಡು ನಮಗೆ ಅರ್ಥ ಆಗೋ ತರಹ ಚಾರ್ಟ್ಸ್ ಮತ್ತು ಡ್ಯಾಶ್ಬೋರ್ಡ್ಸ್ನ ತೋರಿಸುತ್ತೆ. ಪ್ರಾಬ್ಲಮ್ ಏನಾದರೂ ಇದೆ ಕಸ್ಟಮರ್ಗೆ ಗೊತ್ತಾಗೋ ಮುಂಚೆನೇ ನಮಗೆ ಗೊತ್ತಾಗಬೇಕು ಅಂತಂದರೆ ನಾವು ಈ ಪ್ರೊಮೆಥಿಯಸ್ ಮತ್ತು ಗ್ರಫಾನನ ನಮ್ಮ ಕ್ಲಸ್ಟರ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತೇವೆ. ಫೈನಲ್ ಆಗಿ ಫ್ಲೋ ಹೀಗಿರುತ್ತೆ. ಗಿಟ್ ಕೋಡ್ನ ಸೇವ್ ಮಾಡಿಕೊಡುತ್ತೆ, ಡಾಕರ್ ಅದನ್ನು ಪ್ಯಾಕ್ ಮಾಡುತ್ತೆ, ಜೆಂಕಿನ್ಸ್ ಆಟೋಮೆಟಿಕ್ ಆಗಿ ಟೆಸ್ಟ್ ಮಾಡುತ್ತೆ, ಟೆರಾಫಾರ್ಮ್ ಸರ್ವರ್ ಬಿಲ್ಡ್ ಮಾಡುತ್ತೆ, ಕ್ಯೂಬರ್ನೆಟಿಸ್ ಅದನ್ನು ಮ್ಯಾನೇಜ್ ಮಾಡುತ್ತೆ, ಕೊನೆಯದಾಗಿ ಗ್ರಫಾನ ಅದನ್ನು ಮಾನಿಟರ್ ಮಾಡುತ್ತೆ. ಈ ಫ್ಲೋನ ಅರ್ಥ ಮಾಡ್ಕೊಳ್ಳೋದೇ ಡೆವಾಪ್ಸ್ ಕಲಿಯೋದ್ರಲ್ಲಿ ಫಸ್ಟ್ ಸ್ಟೆಪ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.